ಹೇಳಪ್ಪ. ಸರ್ ನಾನು ಮಾತಾಡ್ತೀನಿ ಜೊತೆ ನಾನು ಸ್ಕೂಲ್ ಟೀಚರ್ ಸರ್ ಅಂತ. ಹೌದು 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 ಹೌದು, ನಿಮ್ಮ ತಮ್ಮ ಮತ್ತು ಅಪ್ಪನ ವಿಚಾರವಾಗಿ ಹೇಳಿದ್ರಲ್ಲ. ಹಾಂ ಸರ್ ಮಾಡಿದ್ದೆ ಸರ್. ಹಲೋ ಸರ್. ಹೇಳಪ್ಪ. ಸರ್ ಫೈನಲ್ ಸ್ಟೇಜ್ ಸರ್. ಇವಾಗ ನಾನು ತುಂಬ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೀನಿ. ಸ್ಕೂಲೆಲ್ಲ ಬಿಟ್ಟು ಮನೇಲಿ ಇವಾಗ ಮಲಗಿರೋ ಸ್ಟೇಜಲ್ಲೇ ಮಲ್ಕೊಂಡ್ಬಿಟ್ಟಿದ್ದೀನಿ ಇವಾಗ. ಯಾಕೆ? ಸರ್ ಅದೇ ಮನೇಲಿ ಅಪ್ಪ ತಮ್ಮ ತುಂಬ ಟಾರ್ಚರ್, ಸಿಕ್ಕಾಪಟ್ಟೆ ಹೊಡೆಯೋದು, ಮನೆ ಬಿಟ್ಟು ಕಳಿಸೋದು. ಏನಾಗಿದೆ ಅಂತ ಎಲ್ಲ ಸರ್, ಈಗ ಮ್ಯಾರೇಜ್ ಅವರು ಕೂಡ ಡಿಸಿಷನ್, ಅವರು ಈ 2 days ಅಲ್ಲಿ ಅವ್ರ ಮ್ಯಾರೇಜ್ ಕೂಡ ಬೇರೆ ಕಡೆ ಡಿಸಿಷನ್ ಮಾಡ್ತಾ ಇದ್ದಾರೆ. ನಾನು ಸ್ಕೂಲಿಗೆ ಹೋಗ್ದೇನೋ ಸರ್, ಮಕ್ಕಳಿಗೆ ಪಾಠ ಮಾಡ್ದೇನೋ ತುಂಬಾನೇ ಡಿಪ್ರೆಷನ್ಗೆ ಹೋಗಿ ಸುಮ್ಮನೆ ಇವಾಗ ಮನೇಲಿ ಇದ್ದೀನಿ ಸರ್. ಇವಾಗ ಸೊಲ್ಯೂಷನ್ ಸಿಗ್ತಾ ಇಲ್ಲ ಸರ್. ಯಾಕೆ ಒಳ್ಳೆಯವ್ರಿಗೆ ಇಷ್ಟು ಕಷ್ಟ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಲ್ಲಪ್ಪ, ಈಗ ಆಕೆನೇ ಬೇರೆ ಮದುವೆ ಆಗ್ತಿದ್ದಾಳೆ ಅನ್ನೋದಾದ್ರೆ ಅಲ್ಲಿ ಹೇಗೆ ಉಳ್ಕೊಂಡಿದೆ ಪ್ರೀತಿ? ಹಾ ಸರ್, ನಾನು ಎಷ್ಟು ಕಷ್ಟಪಟ್ಟು ಉಳ್ಸ್ಕೋಬೇಕು ಸರ್. ಅವರು ಕಷ್ಟಪಟ್ಟು ಉಳ್ಸ್ಕೊಂಡು ಟ್ರೈ ಮಾಡೋದು ಸರ್. ಬಟ್ ಇವರು ನಮ್ಗೆ ಆಗಕ್ಕೆ ಬಿಡ್ತಾ ಇಲ್ಲ ಸರ್. ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ನಮ್ಗೆ. ಈಗ ಆಕೆಗೆ ಬೇರೆ ಕಡೆ ಫಿಕ್ಸ್ ಆಗಿದೆ ಮತ್ತು ಮದುವೆ ಆಲ್ರೆಡಿ ಆಗ್ತಾ ಇದ್ದಾರಾ? ಹಾ ಸರ್, ಭಾನುವಾರ ಫೈನಲ್ಸ್ ಇದೆ ಸರ್. ಭಾನುವಾರ ಅವರ ಫಾದರ್ ಪೂಜೆ ಇದೆ ಸರ್, ವರ್ಷದ್ದು. ಈಗೆಲ್ಲ ಬಂದ್ಬಿಟ್ಟು ರಿಲೇಷನ್ಸ್ ಎಲ್ಲ ಸರ್ ನೋಡಿದ ಸಿಕ್ಕಾಪಟ್ಟೆ ಕಡೆ. ಆಕೆ ಬೇಕಂತ ಅವತ್ತು ಫೋರ್ತ್ ಇದೆ ಸರ್. ಈಗ ನಾನು ಆಗ್ಬಾರ್ದು ಅಂತ ಅವರಿಗೂ ತುಂಬಾನೇ ಇದ್ ಮಾಡ್ತಾ ಇದ್ದಾರೆ ಅಂತ ನಿಸ್ಸಹಾಯಕ ಸ್ಥಿತಿಲಿದ್ದೀನಿ ಸರ್. ಇವಾಗ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಆಲ್ರೆಡಿ 10 days ಸರ್ ನಾನು ಸ್ಕೂಲ್ ಬಿಟ್ಟು ಮನಲ್ಲೇ ತುಂಬಾ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೀನಿ. ಅಲ್ಲ, ಈಗ ನಾನು ಹೇಳೋದು ನಿಮಗೆ ಆಕೆ ಇಷ್ಟ, ಆಕೆಗೆ ನಿಮಗೆ ಇಷ್ಟ ಅನ್ನೋದಾದರೆ ಮದುವೆ ಆಗಲಿಕ್ಕೆ ಯಾಕೆ ಹಿಂದೆ ಮುಂದೆ? ಏನು ಗೊತ್ತಾಗ್ತಿಲ್ಲ ಸರ್. ಇದು ಏನಾಗ್ತಾ ಇದೆ ಅಂತಾನೆ ಗೊತ್ತಾಗ್ತಿಲ್ಲ ಸರ್. ಫೈನಲ್ ಸ್ಟೇಜಲ್ಲಿ ಇವಾಗ ವಿಷಯ ಏನಂದರೆ, ನಿಮಗೆ ಪರಿಸ್ಥಿತಿಗಳನ್ನು ನೀವೊಬ್ಬ ಶಿಕ್ಷಕ ಆಗಿರ್ಬೋದು, ಆದರೆ ಬದುಕು ಅಂತ ಬಂದಾಗ ನೀವು ಅದನ್ನು ಸ್ವಲ್ಪ ಬಿಡಿಯಾಗಿ ಬಿಡಿಸಿ ನೋಡಬೇಕು. ಈಗ ನಿಮ್ಮ ತಂದೆ, ನಿಮ್ಮ ತಮ್ಮ ಆಕೆಗೆ ಬೇರೆ ಮದುವೆ ಆಗಿ ಕಿತ್ತು ಹೋಗಿದೆ ಅಂಥವಳು ನಮ್ಮ ಮನೆಗೆ ಸೊಸೆ ಆಗಬೇಡ ಅನ್ನೋದು ನಿಮ್ಮ ತಮ್ಮ ಮತ್ತು ನಿಮ್ಮ ತಂದೆಯ ವಿಚಾರ, ಹೌದಲ್ವ? ಈಗ ನೀನು ಮದುವೆ ಆಗೋದು ತಪ್ಪಲ್ಲ, ಅವಳಿಗೆ ಆಲ್ರೆಡಿ ಮದುವೆ ಆಗಿ ಗಂಡ ಬಿಟ್ಟು ಹೋಗಿದ್ದಾನೆ ಅಂಥವಳು ನನ್ನ ಮನೆಗೆ ಬೇಡ ಅಂತ ಅವರು. ಈಗ ನನಗೆ ಇವಳು ಬೇಕು ಅಂತ ನೀವು. ಸರಿನಪ್ಪ, ಈಗ ಅವ್ರು ತಿಳ್ಕೊಂಡಿರೋದು ಹಾಗೆ, ಹೌದಲ್ವಾ? ವಿಚಾರಗಳು ನಿನ್ನಲ್ಲಿ ಶುದ್ಧವಾಗಿ ಉಳ್ಕೊಂಡಿದ್ದಾವೆ, ಹೌದು. ಅದು ಯಾವತ್ತೂ ಒಬ್ಬ ಪ್ರೇಮಿಯಾಗಿ ನಿನಗದು ಶುದ್ಧ ವಿಚಾರವೇ. ಆದರೆ ನೋಡ್ತಾ ಇರೋ ಅವರು, ಅಂದರೆ ಮನೆತನದ ಗೌರವಕ್ಕೋಸ್ಕರ ಯಾರನ್ನು ಕೊಲ್ಲೋದಿಕ್ಕೂ ತಯಾರಾಗಿರೋ ಅವ್ರಿಗೆ ಅದು ಬೇರೆ ಥರ ಕಾಣುತ್ತೆ, ಹೌದಲ್ವಾ? ಆ್ಯಂಡ್ ಇಲ್ಲಿ ಏನಪ್ಪ, ಈಗ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನೀವು ಒಬ್ಬ ಶಿಕ್ಷಕರಿದ್ದೀರಿ, ನಿಮ್ಮ ಬದುಕನ್ನು ನೀವು ಕಟ್ಕೊಳ್ತಾ ಇದ್ದೀರಿ, ಮತ್ತು ಒಂದಷ್ಟು ಸಾಲವನ್ನು ಹೊತ್ಕೊಂಡಿದ್ದೀರಿ, ಹೌದಲ್ವಾ? ಮತ್ತು ಈಗ ಈಕಿನೂ ಒಂದು ಹಂತಕ್ಕೆ ಪ್ರಬುದ್ಧಳಿದ್ದಾಳೆ. ಆಕೆ ಬದುಕನ್ನು ನಿರ್ಧಾರ ತೆಗೆದುಕೊಳ್ಳೋ ಹಂತಕ್ಕೆ ಆಕೆನೂ ಬಂದಿದ್ದಾಳೆ. ಈಗ ನೀವಿಬ್ಬರು ಮನಸ್ಸು ಮಾಡಿದ್ರೆ ಮದುವೆ ಆಗ್ಬೋದು, ನಿಮ್ಮ ಪಾಡಿಗೆ ನಿಮ್ಮದೊಂದು ಜೀವನ ನಡೆಸ್ಬೋದು. ಬಟ್ ವಿಷಯ ಏನಂದರೆ, ನಿನ್ನ ಅಪ್ಪ ತಮ್ಮ ಮಾಡ್ತಿರೋದು ಒಂದು ಕಡೆ ಆದರೆ ನಿಮ್ಮಿಬ್ಬರಲ್ಲಿ ಒಂದು ಸ್ಪಷ್ಟತೆ ಇಲ್ಲ ಸರ್, ಹೌದಲ್ವಾ? ಈಗ ಆಕೆಗೂ ಇಷ್ಟ ನಿಮಗೂ ಇಷ್ಟ ಅನ್ನೋದು ಒಂದು ಬಿಟ್ಟರೆ ಅದನ್ನು ಹೇಗೆ ಮುಂದೆ ತಗೊಂಡು ಹೋಗಬೇಕು ಅನ್ನೋ ಅರಿವು ನೀವು ಭಯದಲ್ಲಿದ್ದೀರಾ, ನಿಮ್ಮ ತಲೆ ಓಡ್ತಾ ಇಲ್ಲ, ಅಥವಾ ನಾಳೆ ಏನಾಗುತ್ತೇನೋ ಭಯದಲ್ಲಿ ನೀವಿದ್ದೀರಾ, ನನ್ನ ಕೈ ಬಿಟ್ಟು ಹೋಗುತ್ತಾಳೇನೋ ಅಂತ ನೀವು ಅಂದುಕೊಂಡು ನಿಮ್ಮ ಇಡೀ ಬದುಕನ್ನು ನೀವು ತ್ಯಾಗ ಮಾಡೋಕ್ಕೆ ತಯಾರಿದ್ದೀರಾ? ಯಾವುದು ಕೈ ಬಿಟ್ಟು ಹೋದರೂ ಕೂಡ ನಿನ್ನ ಬದುಕಿಗಿಂತ ದೊಡ್ಡದು ಯಾವುದೂ ಇಲ್ಲಪ್ಪ. ಆದರೆ ನಾನು ಹೇಳೋದು, ಸಾಧ್ಯವಾದರೆ ನಿನ್ನ ಶಕ್ತಿ ಮೀರಿ ಉಳಿಸಿಕೊಳ್ಳುವ ಪ್ರಯತ್ನ ಮಾಡು. ಈಗ ನಿನ್ನ ತಂದೆ ನಿನ್ನ ತಮ್ಮ ಏನು ಹೇಳ್ತಾ ಇದ್ದಾರೆ ಅದಕ್ಕಿಲ್ಲಿ ನನಗೆ ಮಹತ್ವ ಕಾಣ್ತಾ ಇಲ್ಲ. ಯಾಕಂದರೆ ನೀನು ದೊಡ್ಡವನಿದೆಯಾ, ಆ್ಯಂಡ್ ನೀನೇನು ಒಂದು ಹೆಣ್ಮಗಳಲ್ಲ, ನೀನೊಬ್ಬ ಒಂದು ಗಂಡು ಮಗ. ನಿನ್ನ ಬದುಕನ್ನು ನೀನು ನೋಡ್ಕೊಳ್ಳೋ ಶಕ್ತಿ ನಿನಗಿದೆ. ಮತ್ತು ನಿನ್ನ ತಂದೆ ತಾಯಿ ಅಥವಾ ತಂದೆ ಮತ್ತು ತಮ್ಮ ಇದನ್ನು ವಿರೋಧಿಸೋದ್ರಲ್ಲಿ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ವಿರೋಧಿಸುವ ರೀತಿ ಇದೆಯಲ್ಲ, ಅವ್ರ ಉದ್ದೇಶ ಬೇರೆಯೇ ಇರುತ್ತೆ. ಹಾಗಾಗಿ ಆ ರೀತಿಯ ಕಾರಣಕ್ಕಾಗಿ ನಾನು ಬೇರೆ ಮಕ್ಕಳಿಗೆ ಹೇಳ್ದಂಗೆ ನಿನ್ನ ಮನೆಯವ್ರಿಗೋಸ್ಕರ ನೀನು ಸ್ವಲ್ಪ ಯೋಚನೆ ಮಾಡಪ್ಪ ಅಂತ ಇಲ್ಲಿ ನಾನು ಹೇಳಲಿಕ್ಕೆ ತಯಾರಿಲ್ಲ. ಯಾಕಂದರೆ ನೀನು 4 ಜನಕ್ಕೆ ಪಾಠ ಮಾಡೋ ಗುರು, ನೀನು 4 ಜನಕ್ಕೆ ವಿದ್ಯೆ ಹೇಳಿಕೊಡೋ ಶಿಕ್ಷಕ. ಈಗ ಆ ಜಾಗದಲ್ಲಿರೋ ನೀವು ನಿಮ್ಮ ಬದುಕನ್ನು ಮೊದಲು ಸ್ವಲ್ಪ ವ್ಯವಸ್ಥಿತವಾಗಿ ಕಟ್ಕೊಳ್ತಾ ಹೋಗಬೇಕು. ಇಫ್ ಇಟ್ ಈಸ್ ನೋಡಪ್ಪ, ಈ ಮದುವೆನ ವಿಚಾರದಲ್ಲಿ
ಆಗುತ್ತೋ ಆಗಲ್ವೋ, ಆಕೆ ನಿನಗೆ ಸಿಗ್ತಾಳೋ ಸಿಗಲ್ವೋ, ಇದು ಬೇರೆ ರೀತಿಯ ವಿಚಾರ. ಆದರೆ ನೀನೊಬ್ಬ ಶಿಕ್ಷಕನಾಗಿ ಭಗವಂತ ನಿನಗೆ 4 ಜನಕ್ಕೆ ಹೇಳೋ ಒಂದು ಅವಕಾಶ ಕೊಟ್ಟಿದ್ದಾನೆ. ನೀನು ಪಾಠ ಮಾಡ್ತಿದ್ರೆ ಒಂದು 10, 15, 20, 30 ಜನ ಕೂತು ಕೇಳುತ್ತಾರೆ ಅಂದರೆ ಈ ಮನುಷ್ಯ ಜನ್ಮದಲ್ಲಿ ಇಂತಹದ್ದೊಂದು ಅವಕಾಶ ಎಷ್ಟು ಜನಕ್ಕೆ ಸಿಗ್ಲಿಕ್ಕೆ ಸಾಧ್ಯ? ಈಗ ನೀನು ಸಾಹಿತ್ಯ ಇನ್ನೇನೋ ಮಾಡ್ಕೊಳ್ತೀಯ ಅಂದರೆ ನಾನು ಅದನ್ನು ತಡೆಯೋಕ್ಕಾಗಲ್ಲಪ್ಪ. ಯಾಕಂದರೆ ಒಂದು ಹಂತದವರೆಗೂ ನಿನ್ನ ಬದುಕು ನಿನಗೆ ಕೊಟ್ಟಿರೋ ಎಷ್ಟು ಅವಕಾಶಗಳ ಬಗ್ಗೆ ತಿಳಿಸಿ ಹೇಳಬೇಕು. ಇಲ್ಲ ನನ್ನ ಮೊಣಕೈಯಲ್ಲಾಗಿರೋ ಒಂದು ಗಾಯಕ್ಕೆ ನಾನು ನೇಣಾಕೊಳ್ಳೋಕೆ ತಯಾರಿದ್ದೀನಿ ಅಂದರೆ ಅದು ಒಂದು ಗಾಯವನ್ನು ಬಿಟ್ಟು ಬೇರೆ ಎಲ್ಲ ದೇಹ ಚೆನ್ನಾಗೇ ಇದೆ, ಕೈಕಾಲು ಚೆನ್ನಾಗಿದ್ದಾವೆ, ಮೈಕೈ ಗಟ್ಟಿಯಾಗಿದೆ, ಎಲ್ಲವೂ ಚೆನ್ನಾಗಿದೆ. ಬಟ್ ನಿನ್ನ ಗಮನ ಅದು ಒಂದು ಗಾಯದ ಕಡೆ ಹೋಗಿ ಅದನ್ನೇ ದೊಡ್ಡದು ಮಾಡಿ ಅದೊಂದಕ್ಕೋಸ್ಕರ ಸಾಯ್ತೀನಿ ಅನ್ನೋದಾದರೆ ಯಾರು ತಾನು ಏನು ಮಾಡಲಿಕ್ಕಾಗುತ್ತೆ? ಯಾಕಂದರೆ ನಿನ್ನ ಬದುಕಲ್ಲಿ ಇದು ಯಾವುದೋ ಬಿಟ್ಟು ಹೋಗ್ತಾ ಇದೆ, ಇದು ಯಾವುದೋ ನನಗೆ ಸಿಗ್ತಾ ಇಲ್ಲ, ಇವ್ರು ಯಾರು ಹಿಂಗಂತವ್ರೆ, ಈ ಒಂದು 3-4 ಬಿಟ್ಟು ಬೇರೆ ಬೇರೆ ದೇಶ ಕಳಿಸಿದ್ರು ಹೋಗಿ ಉದ್ಧಾರ ಆಗಿ ಬದುಕೋ ಶಕ್ತಿ ನಿನಗಿರಬೇಕಾದ್ರೆ ನಿನ್ನ ಪ್ರಾಣವನ್ನು ತಗೊಳ್ತೀನಿ, ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೀನಿ. ಈ ಡಿಪ್ರೆಷನ್ ಅನ್ನೋರ್ದೆಲ್ಲ ದೊಡ್ಡ ಕಾಯಿಲೆ ಏನು ಗೊತ್ತೇನು? ನಾನು ಆಗಲೇ ಹೇಳ್ದಂಗೆ ಅವ್ರ ಮೊಣಕೈಲಾಗಿರೋ ಒಂದು ಗಾಯವನ್ನು ಇಟ್ಕೊಂಡು ಅವ್ರ ಜೀವವನ್ನು ತಗೊಳ್ತಾರೆ. ಆದರೆ ಬೇರೆ ಎಲ್ಲ ಕಡೆ ಚರ್ಮ ಚೆನ್ನಾಗೇ ಇದೆ, ದೇಹ ಚೆನ್ನಾಗೇ ಇದೆ. ಯಾಕಂದರೆ ನಿಮಗೆ ನಿಮ್ಮ ಜೀವನಕ್ಕಿಂತ ಅದು ಒಂದು ವಿಚಾರ ದೊಡ್ಡದಾಯ್ತಲ್ರಿ. ಈಗ ನೀವು ಪಡ್ಕೊಳ್ಳೋದು ಪ್ರೀತಿ ಮಾಡಿ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಸರ್. ಆದರೆ ನಿನ್ನ ಅಣ್ಣ ತಮ್ಮ ಆಗಲಿ ಅಪ್ಪ ಆಗಲಿ ಯಾವನೇ ಅಥವಾ ಯಾವಳೇ ಆಗಲಿ ನಿನ್ನ ಧರ್ಮದ ದಾರಿಗೆ ನೀನು ಒಳ್ಳೆಯ ರೀತಿಯಲ್ಲಿದ್ದಾಗಲೂ ಅವರು ನಿನ್ನನ್ನು ಅಡ್ಡ ಬರ್ತಾ ಇದ್ದಾರೆ, ಭಾಳ ಕೊಲ್ಲೋಂತಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಅವ್ರಿಗೆ ನೀನು ಮನ್ನಣೆ ಕೊಟ್ಟುಕೊಂಡು ಅವರ ಜಾಗದಲ್ಲಿ ಅಥವಾ ಅವರು ಹೇಳ್ದಂಗೆ ಕೇಳ್ಕೊಂಡು ಇರೋ ಅವಶ್ಯಕತೆ ಇಲ್ಲ. ಯಾಕಂದರೆ ಈಗ ನೀನು ಕೆಲವು ವಿಚಾರದಲ್ಲಿ ಅವರ ಹಿಡಿತದಲ್ಲಿದೆಯಾ ಅಥವಾ ಕೆಲವು ವಿಚಾರದಲ್ಲಿ ಅವ್ರಿಗೆ ಉಪಯೋಗ ಆಗ್ತಿದೆಯಾ ಅನ್ನೋ ಕಾರಣಕ್ಕೆ ಅವ್ರು ನಿನ್ನನ್ನು ಇಟ್ಕೊಂಡಿದ್ದಾರೆ. ಇಲ್ಲಾಂದ್ರೆ ನೀನು ಅವ್ರಿಗೆ ಬೇಕಾಗೇ ಇಲ್ಲ. ಒಂಚೂರು ಸಾಲ ತೀರಿಸ್ತೀಯಾ, ಒಂಚೂರು ಸಂಬಳ ಬರುತ್ತೆ ಅನ್ನೋ ಕಾರಣಕ್ಕೆ ನೀನೊಬ್ಬ ಅಣ್ಣ ಅವನಿಗೆ, ನೀನೊಬ್ಬ ಮಗ ಅವ್ರಿಗೆ, ಹೌದಲ್ವಾ? ನೀನು ಮೊದಲು ನಾನು ಈ ಪ್ರೀತಿ ವಿಚಾರದಿಂದ ಸ್ವಲ್ಪ ನಿನ್ನನ್ನು ಆಚೆಗೆ ತಗೊಂಡೋಗ್ಬಿಟ್ಟು ಇಷ್ಟಪಡ್ತೀನಿ. ಯಾಕಂದರೆ ಇಲ್ಲಿ ನೀನೊಬ್ಬ ಪ್ರೇಮಿಯಾಗಿ ಗೆಲ್ಲುವುದಕ್ಕಿಂತ ಒಬ್ಬ ಮನುಷ್ಯನಾಗಿ ನಿನ್ನ ಬದುಕು ಸಿಕ್ಕಿರೋ ಈ ಮನುಷ್ಯ ಜನ್ಮವನ್ನು ಯೋಚನೆ ಮಾಡಿ ಸಿಕ್ಕಿರೋ ಆ ಶಿಕ್ಷಕ ನೋಡಪ್ಪ, ಈ ಶಾಲೆಯಲ್ಲಿ ನಿನಗೆ ಕೆಲಸ ಹೋಗ್ಬೋದಪ್ಪ, ಆದರೆ ನಿನ್ನ ಒಳಗಿರುವ ಆ ಶಿಕ್ಷಕನ ಆತ್ಮದ ಗುಣ ಇದೆಯಲ್ಲ, ಎಲ್ಲಿ ಹೋದರೂ ನೀನೊಬ್ಬ ಶಿಕ್ಷಕನಾಗಿ ಇರ್ತೀಯ, ನೀನು ಹಂಗೆ ಬೋಧನೆ ಮಾಡ್ತೀಯ, ಮತ್ತು ಅಂತೆ ಅವಕಾಶ ಸಿಗುತ್ತೆ. ನೀನೀಗ ಸಾಯೋ ನಿರ್ಧಾರ ಬಿಟ್ಟು ನೀನು ಯಾವಾಗ ತಮ್ಮ ಅಥವಾ ಅಪ್ಪ ಈ ಕಾರಣಗಳಿಗೋಸ್ಕರ ಕೆಟ್ಟದ್ದನ್ನು ಸಹಿಸ್ಕೊಳ್ತಾ ಬರ್ತೀಯೋ ಅದು ಖಂಡಿತ ಒಳ್ಳೆಯದಲ್ಲ. ಸರಿ, ನಿಂಗೆ ಹೋರಾಟ ಮಾಡೋ ಶಕ್ತಿ ಇಲ್ವಾ, ಅವರನ್ನು ಬಿಟ್ಬಿಡು, ಅವ್ರು ಬೇಕಾಗಿಲ್ಲ. ಆ್ಯಂಡ್ ನಿನ್ನಿಂದ ಅವರಿದ್ದಾರೆ ಹೊರತು ಅವರಿಂದ ನೀನಲ್ಲ. ನೀನು ಎಲ್ಲಿ ಹೋದರೂ ಹೋಟ್ಲು ಕೆಲಸ ಮಾಡಿಕೊಂಡಾದರೂ ನನ್ನ ಜೀವವನ್ನು ನನ್ನ ದೇಹದೊಳಗಡೆ ನನ್ನ ಪ್ರಾಣಶಕ್ತಿ ಜೀವಂತವಾಗಿದ್ದರೆ ಇವತ್ತು ಹೋಟ್ಲಲ್ಲಿ ಕೆಲಸ ಮಾಡ್ತಿರೋನಿಗೆ ನಾಳೆ ಯಾರೋ ಒಬ್ಬ ಒಳ್ಳೆ ಬಿಸ್ನೆಸ್ ಮ್ಯಾನು ಯಾರೋ ಊಟಕ್ಕೆ ಬಂದ, ಇವನು ಕಷ್ಟಪಡ್ತಿರೋದು ನೋಡಿ, ಇವನು ಒಳ್ಳೆತನ ನೋಡಿ ಆ ಹುಡುಗನ ಬಾರು ನನ್ನ ಜೊತೆ PA ಆಗಿರೋ ಅಂತ ಕರ್ಕೊಂಡು ಹೋದ. ಹಂಗೆ ಹೋಗಿ 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 ಇವತ್ತು ಯಾರೋ ಒಬ್ಬ ಕೋಟ್ಯಾಧಿಪತಿ ಇದ್ದಾನೆ ಈ ವಿಶ್ವದಲ್ಲಿ. ನಾನು ಮೊನ್ನೆ ಯಾವುದೋ ಮ್ಯಾಗ್ಝಿನ್ ಓದ್ತಾ ಇದ್ದೆ, ಅವನು ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದಂತೆ, ಮುಸ್ರೆ ತೊಳೆಯೋ ಕೆಲಸ, ಈ ತಟ್ಟೆ ಎತ್ತಿಕ್ಕೋ ಕೆಲಸ. ಅಲ್ಲಿ ಯಾರೋ ಬಿಸ್ನೆಸ್ ಮ್ಯಾನ್ ಬಂದ, ಮತ್ತು ಇವನು ಒಳ್ಳೆತನ, ಅವನು ಮಾತಾಡೋದು, ಅವನ ವ್ಯಕ್ತಿತ್ವ ನೋಡಿ ಬಾರು ನನ್ನ ಜೊತೆ PA ಆಗಿರೋ ಅಂತ ಅಂದರೆ ಅಲ್ಲಿಂದ ಅವನು ಬದುಕೇ ಬದಲಾಯಿತು. ನಾನು ಮೋಸ್ಟ್ಲಿ ಇಲ್ಲಿ ಮುಸ್ರೆ ತೊಳ್ಕೊಂಡೇ ಸಾಯ್ತೀನಿ ಅಂತ ಅಂದ್ಕೊಂಡಿದ್ದೇನೋ ಅವನು ಮೊನ್ನೆ ರಾತ್ರಿ. ಬಟ್ ಇವತ್ತು ಬೆಳಿಗ್ಗೆ ಅವನು ಇಡೀ ಬದುಕೇ ಬದಲಾಯಿತು. ಅಂದರೆ ಅವನು ಮುಸುರೆ ತೊಳಿಕೊಂಡು ನಾನು ಹಿಂಗೆ ಇರಬೇಕಲ್ಲ ಅಂತ ಸತ್ತು ಬಿಟ್ಟಿದ್ರೆ ಅವನೇನೂ ಆಗ್ತಿರ್ಲಿಲ್ಲ, ಅವನು ಯಾರೂ ಪರಿಚಯನೇ ಆಗ್ತಿರ್ಲಿಲ್ಲ, ಹೌದಲ್ವಾ? ಅಂದರೆ ನಾನು ಅದು ಒಂದು ಕೆಟ್ಟ ಗಳಿಗೆಯಲ್ಲಿ ಇದೇ ನನ್ನ ಬದುಕು ಅಂತ ಅಂದ್ಕೊಂಡು ಬಿಟ್ಟರೆ ಮುಂದೆ ಸಿಗೋ ಅದ್ಭುತ ಅವಕಾಶಗಳನ್ನ ನಾವು ಕಳ್ಕೊಳ್ತಾ ಹೋಗ್ತೀವಿ. ನೋಡಿ ಸರ್, ಒಬ್ಬ ಸೋನು ಆಗಿ ನಿಮ್ಮದೇ ರೀತಿಯಲ್ಲಿ ನನ್ನ ಕನಸುಗಳು ಇನ್ನೂ ದೊಡ್ಡದಿದ್ದಾವೆ ಸರ್. ಬಟ್ ನನಗೆ ಅವು ಸಿಕ್ಕಿಲ್ಲ ಅಂದ ಮಾತ್ರಕ್ಕೆ ಇವತ್ತಿರೋದನ್ನು ನಾನು ಖಂಡಿತ ನೆಗ್ಲೆಕ್ಟ್ ಮಾಡಲ್ಲ. ಯಾಕಂದರೆ ನಾನು ಅತ್ಯದ್ಭುತವಾದ ಉನ್ನತ ಮಟ್ಟಕ್ಕೆ ಎಲ್ಲಿಗೆ ಹೋಗಬೇಕು ಅಂತ ನನ್ನ ಕನಸಿದೆಯೋ ಅದೆಲ್ಲದಕ್ಕೂ ಈ ಮೆಟ್ಲುಗಳನ್ನು ಹತ್ಕೊಂಡೇ ಹೋಗಬೇಕು ಅಂತ ನನಗೆ ಗೊತ್ತು. ನನ್ನ ಬದುಕಿನ ಹೋರಾಟ ಅನ್ನಕ್ಕಾದರೆ ಇನ್ನೊಬ್ಬರು ಬದುಕಿನ ಹೋರಾಟ ಹೆಸರಿಗೆ, ಇನ್ನೊಬ್ಬರು ಬದುಕಿನ ಹೋರಾಟ ಅಧಿಕಾರಕ್ಕೆ, ಇನ್ನೊಬ್ಬರು ಬದುಕಿನ ಹೋರಾಟ ಹೆಣ್ಣಿಗೆ, ಹೊನ್ನಿಗೆ, ಮಣ್ಣಿಗೆ. ನಿನ್ನ ಹೋರಾಟ ಯಾವುದಕ್ಕೆ? ಹೆಣ್ಣಿಗ, ಹೊನ್ನಿಗ, ಮಣ್ಣಿಗ, ಯಾವುದಕ್ಕೆ? ಅತ್ಯಂತ ಶ್ರೇಷ್ಠ ಹೋರಾಟ ಯಾವುದಾಗಿರುತ್ತೆ ಅಂದರೆ ಸುಮ್ಮನೆ ಬದುಕೋದಕ್ಕೆ ಮನುಷ್ಯ ಹೋರಾಟ ಮಾಡಬೇಕಂತೆ. ಸುಮ್ಮನೆ ಬದುಕಬೇಕು. ಅಲ್ಲಿ ಹೆಣ್ಣು, ಹೊನ್ನು, ಮಣ್ಣು ಅವನಿಗೆ ಏನು ಸಿಗಬೇಕು ಅದು ಸಿಗುತ್ತೆ. ಬಲವಂತವಾಗಿ ಪಡ್ಕೊಳ್ಳಿಕ್ಕೆ ಹೋದರೆ ನೀನು ಯಾವುದನ್ನು ಪಡ್ಕೊಳ್ಳಲ್ಲ. ಪಡ್ಕೊಳ್ಳೋದಿರಲಿ, ಇರೋದನ್ನು ಅನುಭವಿಸೋ ಶಕ್ತಿನೂ ನಿನಗಿರೋದಿಲ್ಲ.
ಈಗ ನೀವು ಕೆಲಸದ ವಿಚಾರವಾಗಿ, ಆ ಹೆಣ್ಣಿನ ವಿಚಾರವಾಗಿ, ಮನೆಯ ವಿಚಾರವಾಗಿ ಇವೆಲ್ಲವನ್ನು ತಲೆಯಿಂದ ಕಿತ್ತೆಸ್ತು ನೀನೊಬ್ಬ ಮನುಷ್ಯನಾಗಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಮೊದಲು ನೀನು ಸದೃಢನಾಗಬೇಕು. ಯಾಕಂದರೆ ಇಲ್ಲೆಲ್ಲೋ ಮಲ್ಕೊಂಡು ಎಲ್ಲೋ ಫ್ರೆಂಡ್ಸ್ ರೂಮಲ್ಲಿದ್ದು ಇನ್ನೇನು ಸಾಯ್ತೀನಿ ನಾನು ಬದುಕಲ್ಲ ಅನ್ನೋ ಮಟ್ಟಿಗೆ ನೀನು ಯೋಚನೆ ಮಾಡಿಕೊಂಡು ಕೂತಿರ್ಬೇಕಾದ್ರೆ ನೋಡಪ್ಪ, ನೀನು ಸತ್ತರೆ ಈ ದೇಶಕ್ಕೆ ಬಹಳ ದೊಡ್ಡ ನಷ್ಟ ಖಂಡಿತ ಅಲ್ಲ. ಆ್ಯಂಡ್ ಯಾರಿಗೂ ನೀನೇನೂ ಅಲ್ಲ ಹಾಗೆ ನೋಡಿದ್ರೆ, ಹೌದಲ್ವಾ? ನೀನು ಅಳಬಾರ್ದು, ನೀನು ದುಃಖ ಪಡಬಾರ್ದು. ಆ್ಯಂಡ್ ನಿನ್ನ ಜೀವನದಲ್ಲಿ ಇವತ್ತು ಆಕೆಯನ್ನು ಪ್ರೀತಿ ಮಾಡಿದೆ, ಪಡ್ಕೊಳ್ಳೋ ಪ್ರಯತ್ನ ಮಾಡಿದೆ, ಅಷ್ಟು ಪ್ರಯತ್ನ ಮಾಡಿದೆ. ಆದರೆ ಆಕೆನೇ ಹೋಗ್ತಾ ಇದ್ದಳೋ ಅಥವಾ ಇವು ನಂಬ್ಕೊಂಡ್ರೆ ಯಾಕೋ ಇದು ಸರಿ ಬರಲ್ಲ ಅಂತ ಅವ್ರ ಮನೆಯವ್ರು ಒತ್ತಾಯಕ್ಕೆ ಹೋಗ್ತಿದ್ದಾಳೋ ಗೊತ್ತಿಲ್ಲ, ಬಟ್ ನಾವು ಹೋಗ್ತಿದ್ದಾಳೆ, ಇದು ನೀನು ಮೊದಲು ಒಪ್ಕೊಳ್ಬೇಕು. ಯಾಕಂದರೆ ನಿನ್ನ ದುಃಖ ಆಕೆ ಹೋಗ್ತಿದ್ದಾಳೆ ಅನ್ನೋದಕ್ಕಲ್ಲ, ಹೋಗ್ತಿರೋದನ್ನು ಒಪ್ಕೊಳ್ಳೋಕ್ಕಾಗ್ತಿಲ್ಲ ಅಂತ. ಹೌದು ತಾನೇ? ಈ ಸಮಯದಲ್ಲಿ ಆ ಸಾಯೋದು, ಏನೋ ಮಾಡ್ಕೊಳ್ಳೋದು ಆ್ಯಂಡ್ ಏನೋ ವಿಷ ಕುಡಿಯೋದು ಯಾರು ತುಂಬ ದಿನ ನೋಡಲ್ಲ ಸರ್. ಬದುಕಿ ತೋರಿಸಿ. ನೀವೊಬ್ಬ ಶಿಕ್ಷಕರು, ನೀವೊಬ್ಬರು ಗುರು. ಧ್ಯಾನ, ಜ್ಞಾನ, ಮೌನ ಇವತ್ತಿನ ನಿರ್ಧಾರ ಮಾಡಿ ನನ್ನ ಜೀವನದಲ್ಲಿ ಯಾರು ಬೇಡ, ನನ್ನ ಇಡೀ ಬದುಕನ್ನು 4 ಜನ ಉತ್ತಮ ವಿದ್ಯಾರ್ಥಿಗಳನ್ನು ಹುಟ್ಟಾಕಲಿಕ್ಕೆ ನಾನು ನನ್ನ ಬದುಕನ್ನು ಮುಡಿಪಾಗಿಡ್ತೀನಿ ಅಂತ. ಯಾವ ಹೆಣ್ಣು ಹೊನ್ನು ಮಣ್ಣು ಸಂಬಂಧ ಅಣ್ಣ ತಮ್ಮ ಯಾವುದಿದು, ಅವರೆಲ್ಲರಿಗೂ ನೀನು ಸಾಧ್ಯವಾದರೆ ವರ ಆಗು. ಅವರಂತ ಬೇಡ್ಕೊಂಡು ಕೂತ್ಕೊಳ್ಬೇಡ. ಆ್ಯಂಡ್ ಅವ್ರು ನಿನ್ನ ಸಾಯಿಸುವಷ್ಟು ಕ್ರೂರಿಗಳಾಗಿದ್ದಾರೆ ಅಂದರೆ ಅಲ್ಲಿ ಸಂಬಂಧಗಳು ಉಳಿದಿಲ್ಲ. ಸಂಬಂಧಗಳು ಉಳಿದೇ ಇರೋ ಜಾಗದಲ್ಲಿ ನಂದು ಸಂಬಂಧ ಜೀವಂತವಾಗಿದೆ ಅಂತ ಹಲ್ಲಿಗಿರಿಕೊಂಡು ಹೋಗೋದ್ರಲ್ಲಿ ಅರ್ಥ ಇಲ್ಲ. ಇವತ್ತೆಷ್ಟೋ ಜನ ಈ ಕಾರಣಕ್ಕೆ ಸಾಯ್ತಾ ಇದ್ದಾರೆ. ಅದು ಯಾವುದೋ ಒಂದು ಮನೆಯಲ್ಲಿ, ಅದು ಯಾವುದೋ ಒಂದು ಸಂಬಂಧಿಕರ ಮನೆಯಲ್ಲಿ ಇವನಿಗೆ ಬೆಲೆನೇ ಇಲ್ಲ, ಬಟ್ ಇವನು ಭ್ರಮೆಯಲ್ಲಿದ್ದಾನೆ. ನನಗಲ್ಲಿ ಹೋದ ತಕ್ಷಣ ಕೈಗೆ ನೀರು ಕೊಟ್ಟು ರಾಜನ ಥರ ನೋಡ್ತಾರೆ ಅಂತ. ಅಲ್ಲಿಗೆ ಹೋದ ಮೇಲೆ ಗೊತ್ತಾಗುತ್ತೆ, ಅಯ್ಯೋ ನಾನು ಅಲ್ಲಿ ಲೆಕ್ಕಕ್ಕೆ ಇಲ್ಲ ಅಂತ. ಆಮೇಲೆ ಇವನು ಆತ್ಮಹತ್ಯೆನೇ ಮಾಡ್ಕೊಳ್ತೀವಿ. ಯಾಕಂದರೆ ಅವರಲ್ಲಿ ನನಗೊಂದು ಬೆಲೆ ಇಲ್ಲ ಅನ್ನೋದು ಇವನು ಸಾಯೋ ಥರ ನಿರ್ಧಾರ ಮಾಡೋ ಹಾಗೆ ಮಾಡಿಬಿಡ್ತು. ಇವನ ಬದುಕಲ್ಲಿ ಇವನಿಗೆ ಒಂದು ಬೆಲೆ ಇಲ್ಲ. ಯಾಕಂದರೆ ಅವ್ರು ಯಾರೂ ನನ್ನನ್ನು ಗೌರವಿಸಿಲ್ಲ, ಅವ್ರು ಯಾರೂ ನನಗೆ ಸಿಕ್ಕಿಲ್ಲ ಅಂತ ನನ್ನನ್ನು ನಾನು ಸಾಯಿಸ್ಕೊಳ್ತೀನಿ ಅನ್ನೋದಾದರೆ ಭಗವಂತ ಕೊಟ್ಟ ಈ ಮನುಷ್ಯ ಜನ್ಮ, ಈ 84 ಲಕ್ಷ ಕೋಟಿ ಜೀವರಾಶಿಗಳಲ್ಲಿ, 84 ಲಕ್ಷ ಥರದ ಜೀವರಾಶಿಗಳಲ್ಲಿ ಈ ಮನುಷ್ಯ ಜನ್ಮವನ್ನು ಪಡ್ಕೊಂಡಿರೋ ನೀನು ಬುದ್ಧಿ, ವಿವೇಚನೆ, ಜ್ಞಾನ, ತಿಳುವಳಿಕೆ ಎಲ್ಲವೂ ಇರೋ ನೀವು ಸಾಯ್ತೀನಿ ಅಂದರೆ ಆ ಬೀದಿಯಲ್ಲಿ ಸಾಯೋ ನಾಯಿಗೂ ನಿಮಗೂ ಏನು ವ್ಯತ್ಯಾಸ? ಏನಿದೆ? ಸ್ವಲ್ಪ ಕಾಯಬೇಕು. ಯಾಕಂದರೆ ಕೋಪದಲ್ಲಿ ಕುಯ್ದುಕೊಂಡ ಮೂಗು ಮತ್ತೆ ಬರುವುದಿಲ್ಲ ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಈಗೇನೋ ದುಃಖದಲ್ಲಿದೆಯಪ್ಪ, ಈಗೇನೋ ಸಾಯಬೇಕು ಅನಿಸುತ್ತೆ, ಅವಳು ಹೋದರೆ ನನ್ನ ಜೀವನ ಇನ್ನೆಲ್ಲ ಮುಗಿದೋಯ್ತು ಅಂತ ನಿನಗೆ ಅನಿಸುತ್ತೆ. ಒಮ್ಮೆ ಯೋಚನೆ ಮಾಡ್ಕೊ, ಈ ಬದುಕಿಗೋಸ್ಕರ ಈ ನಿನ್ನಂತೆ ಕೈಕಾಲು ಚೆನ್ನಾಗಿರಬೇಕು, ನಿನ್ನಂತೆ ಬಾಯಿ ತುಂಬ ಮಾತಾಡಬೇಕು, ನಿನ್ನಂತೆ ಕಣ್ತುಂಬ ಜಗತ್ತು ನೋಡಬೇಕು ಅಂತ ಆಸ್ಪತ್ರೆಯಲ್ಲಿ ಎಷ್ಟು ಜನ ಒದ್ದಾಡ್ತಿದ್ದಾರೆ. ಯಾಕಂದರೆ ನಿನ್ನ ಬದುಕಿನ ಬೆಲೆ ನಿನಗೆ ಗೊತ್ತಿಲ್ಲ. ಬಿಡು, ನೀನೆಲ್ಲ ದುಃಖಗಳನ್ನು ಒಮ್ಮೆಲೆ ಬಿಟ್ಟು ಒಂದು ಕ್ಷಣ ಯೋಚನೆ ಮಾಡು. ಇದು ಯಾವುದು ಬಹುಶಃ ಈಗ ನೋಡಪ್ಪ, ನಾನು ನಿನಗೆ ಮೋಟಿವೇಟ್ ಮಾಡ್ತಾ ಇಲ್ಲ, ನಿನ್ನ ಶಕ್ತಿಯ ಅರಿವನ್ನು ನಾನು ನಿನಗೆ ಕೊಡ್ತಾ ಇದ್ದೀನಿ. ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಏನೂ ಹೊಸ ದಿವ್ಯ ಶಕ್ತಿ ನೀಡಲಿಲ್ಲ, ಅವನಲ್ಲಿ ಈಗಾಗಲೇ ಇದ್ದ ಶಕ್ತಿಯನ್ನು ಜ್ಞಾನದ ಮೂಲಕ ಪರಿಚಯ ಮಾಡ್ದ ಅಷ್ಟೇ. ಕೃಷ್ಣ ಅರ್ಜುನನನ್ನು ಹೊಸದನ್ನಾಗಿ ಏನು ಕ್ಷತ್ರಿಯನನ್ನಾಗಿ ಮಾಡಲಿಲ್ಲ, ಹೊಸದನ್ನಾಗಿ ಏನು ಬಿಲ್ಲು ಕೊಡಲಿಲ್ಲ, ಬಾಣ ಕೊಡಲಿಲ್ಲ, ಹೊಸದಾಗಿ ಏನೋ ಮಂತ್ರ ಕಲಿಸಿಕೊಡಲಿಲ್ಲ, ಏನೂ ಮಾಡಲಿಲ್ಲ. ಅರ್ಜುನನಲ್ಲಿ ಇವರು ನನ್ನವರು, ಇವರನ್ನು ಹೇಗೆ ಕೊಲ್ಲೋದು, ಅವರು ನನ್ನವರು ಅನ್ನೋದು ಎಷ್ಟು ಸತ್ಯವೋ ಅವರು ಕೆಟ್ಟವರು ಅನ್ನೋದು ಅಷ್ಟೇ ಸತ್ಯ. ಕೃಷ್ಣ ಹೇಳ್ತಾನೆ, ನನ್ನೂರು ಅನ್ನೋದನ್ನು ನೋಡಬೇಡ, ಧರ್ಮ ಉಳಿಬೇಕು ಅಂದರೆ ಕೆಟ್ಟವರನ್ನು ಕೊಲ್ಲೇಬೇಕು. ಅವ್ರು ನಿನ್ನವರಲ್ಲ, ಅವ್ರು ಕೆಟ್ಟವರು ಅಂದ್ಕೊಂಡು ಯುದ್ಧ ಮಾಡು, ಅಲ್ಲಿ ಯಾವ ಸಂಬಂಧನೂ ಇರೋದಿಲ್ಲ. ಯಾವಾಗ ನನ್ನವರು ಅಂದ್ಕೊಂಡು ಯುದ್ಧ ಮಾಡ್ತೀಯ, ಆ ಕಡೆಯಿಂದ ಬಂದ ಬಾಣಕ್ಕೆ ಸಾಯ್ತೀಯೇ ಹೊರತು ನಿನಗೆ ಬಾಣ ಬೇಡೋ ಶಕ್ತಿ ಇರೋದಿಲ್ಲ. ಯಾಕಂದ್ರೆ ನಮ್ಮ ತಾತ, ನಮ್ಮ ಅಪ್ಪ, ನಮ್ಮ ತಮ್ಮ ಅನ್ನೋದು ನನ್ನ ಮನಸ್ಸಲ್ಲಿದೆ. ಅವ್ರು ನೋಡಿದ್ರೆ ತಲೆ ಮೇಲೆ ಕಲ್ಲು ಎತ್ತಾಕಕ್ಕೆ ಬರ್ತಾವ್ರೆ.
ನಿರ್ಧಾರ ಮಾಡಿ ಈ ಕ್ಷಣ ಆಕೆ ಸಿಗ್ತಾಳೋ ಸಿಗಲೋ ನನಗದು ಬೇಕಿಲ್ಲ. ನಿನ್ನ ಬದುಕಿನ ಗುರಿ ಏನು ಅಂತ ಮೊದಲು ಈ ರಾತ್ರಿ ಬರೆದಿಟ್ಕೋ. ಅವಳನ್ನು ಪಡ್ಕೊಳ್ಳೋದೇ ನನ್ನ ಗುರಿನಾ, ಅಥವಾ ಈ ಅಪ್ಪನೋ ತಮ್ಮನೋ ಮೆಚ್ಚೋದೇ ನನ್ನ ಗುರಿನಾ, ಅಥವಾ ನಾನು ಒಬ್ಬ ಶಿಕ್ಷಕನಾಗಿ ಇಂಥ ಸಾವಿರಾರು ಮಕ್ಕಳನ್ನು ಹುಟ್ಟಾಕಿ ನನ್ನದೇ ಒಂದು ಸಂಸ್ಥೆ ತೆರೆದು ನನ್ನದೇ ಒಂದು ಟ್ಯೂಷನ್ ಅಂತ ಮಾಡಿ ನಾನೇನೋ ಒಂದು ಸ್ವಂತ ಮಾಡಿ. ಯಾಕಂದರೆ ನಿನ್ನ ಕನಸುಗಳು ಆ ಶಾಲೆ, ಆ ಹುಡುಗಿ, ಆ ಊರು ಬಿಟ್ಟು ಆಚೆ ಹೋಗ್ತಾನೇ ಇಲ್ಲ. ಇದನ್ನು ಈ ರಾತ್ರಿಗೆ ಮಾತ್ರ ನಿನಗೆ ಕೊಡ್ತಾ ಇರೋ ಒಂದು ಸ್ಫೂರ್ತಿಯಲ್ಲ, ಇದು ನಿನ್ನ ಬದುಕಿನ ಉದ್ದಕ್ಕೂ ನೀನು. ಯಾಕಂದರೆ ಈಗ ನೀನು ಒಂದು ಹಂತಕ್ಕೆ ಸಾವನ್ನು ಪರಿಚಯ ಮಾಡ್ಕೊಂಡು ಆಚೆ ಮತ್ತೆ ಮರುಜನ್ಮ ಪಡ್ಕೊಳ್ತಾ ಇರೋ ವ್ಯಕ್ತಿ. ಯಾರು ನಿನ್ನ ಬಂದು ಕಣ್ಣೀರು ಒರೆಸಬೇಕಾಗಿಲ್ಲ, ಯಾರು ನಿನಗೆ ಬಂದು ಮೋಟಿವೇಟ್ ಮಾಡಬೇಕಾಗಿಲ್ಲ. ನಿನ್ನ ಶಕ್ತಿಯ ಅರಿವು ನಿನಗಿರಬೇಕು. ನಿನಗೆ ಸಿಕ್ಕಿರೋ ಈ ಮನುಷ್ಯ ಜನ್ಮದ ಬೆಲೆ ನಿನಗೆ ಆಗಬೇಕು. ಆ್ಯಂಡ್ ಇವತ್ತು ನೀನು ಎಲ್ಲಿದ್ದೀಯೋ ಅಲ್ಲೇ ಒಮ್ಮೆ ಮೈ ಕೊಡುವಿ ನಿಂದುಕು. ಹೋಗು, 1-2-3 ಕಿಲೋಮೀಟ್ರ್ ಸುಮ್ಮನೆ ನಡ್ಕೊಂಡು ಹೋಗು. ಯಾರೋ ಬಂದು ಸಾಯಿಸ್ತಾರೆ, ಯಾರೋ ಬಂದು ಏನೋ ಮಾಡ್ತಾರೆ, ಏನೋ ಭಯ ಬೇಡ. ಕತ್ಲೆಯಲ್ಲಿ ಓಡಾಡ್ತಿದ್ದೀನಿ, ಇನ್ನೂ ಅಂಜಿಕೆ ಬೇಡ. ಸುಮ್ಮನೆ ಈ ಜಗತ್ತು ಅದ್ಭುತವಾಗಿದೆ, ವಿಶಾಲವಾಗಿದೆ. ಸುಮ್ಮನೆ ನಡ್ಕೊಂಡು ಹೋಗು, ಕಣ್ಣೀರು ಒರೆಸ್ಕೊ. ಏನು ಮಾಡಬೇಕು, ನಾಳೆಯಿಂದ ನಾನು ಹೇಗೆ ಬದುಕಬೇಕು, ನಾನು ಯಾರಿಗೋಸ್ಕರ ಬದುಕಬೇಕು, ಈ 2 ಕಿಲೋಮೀಟ್ರ್ ದಾರಿಯಲ್ಲಿ ಸುಮ್ಮನೆ ನಿನಗೊಂದು ನಿರ್ಧಾರ ಮಾಡ್ಕೊ. ಆ ಸಂಕಲ್ಪ ಹೆಂಗಿರಬೇಕು ಅಂದರೆ, ಭಗವಂತ ಈ ಪ್ರಪಂಚವನ್ನು, ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಬೇಕಾದ್ರೆ ಎಂತಹ ದೊಡ್ಡ ಸಂಕಲ್ಪ ಹೊಂದಿದ್ನೋ. ಈ ಕೋಟ್ಯಾಂತರ ಜನ ಜೀವರಾಶಿಗಳನ್ನ ಸೃಷ್ಟಿ ಮಾಡಿ, ಈ ಪಂಚಭೂತಗಳನ್ನು ಸೃಷ್ಟಿ ಮಾಡಿ, ಈ ಎಲ್ಲ ವೈವಿಧ್ಯತೆ ಇರೋ ಈ ಜಗತ್ತನ್ನು ಸೃಷ್ಟಿ ಮಾಡಲಿಕ್ಕೆ ಕೂತ ಆ ಬ್ರಹ್ಮ, ಆ ಪರಮಾತ್ಮ, ಆ ಭಗವಂತ ಎಷ್ಟು ಸಂಕಲ್ಪ ಮಾಡಿ ಕೂತ್ಕೊಂಡು, ನಿನ್ನ ಸಂಕಲ್ಪ ಅಷ್ಟೇ ಗಟ್ಟಿಯಾಗಿರಬೇಕು. ಅದು ಹೆಣ್ಣಿಗೋ ಸಂಬಂಧಕ್ಕೋ ಯಾವ್ರಿಗೋ ಆ ಕಾಂಜಿ ಪಿಂಜಿ ವಿಚಾರಗಳಿಗೆ, ಚಿಲ್ಲರೆ ವಿಚಾರಗಳಿಗೆ ನಿನ್ನ ಇಡೀ ಬದುಕನ್ನು ಬಲಿ ಕೊಡಬೇಡ. ನಿನ್ನಲ್ಲಿ ಸಂಕಲ್ಪ ಶಕ್ತಿಯ ಕೊರತೆ ಇದೆ. ನಿರ್ಧಾರ ಮಾಡಬೇಕು ಮತ್ತು ಅದನ್ನೇ ಉಸಿರಾಡಬೇಕು. ಆಕೆ ಜೀವನ ಹೇಗಿರಬೇಕು ಅನ್ನೋದು ನೀನು ನಿರ್ಧಾರ ಮಾಡಲ್ಲ, ಆಕೆ ಮಾಡಿಕೊಳ್ಳಿ. ನೀನು ಹೆಂಗೆ ಇರು, ನೀನು ನನ್ನೇ ಆಗು ಅಂತ ಹೇಳಿ ಪಡ್ಕೊಂಡ್ರೆ ಅದು ಪ್ರೀತಿ ಅಲ್ಲ, ಅದು ಮನುಷ್ಯನಿಗೆ ಅಂಟು ಇದೊಂದು ಒಂದು ಚಟ ಅಷ್ಟೇ. ಅದು ನಿಮ್ಮ ಬಾಯಿಂದ ನೀವು ಹೇಳಿ ಸರ್. ಈಗ ಇಲ್ಲ ಸರ್, ನನಗೆ ನನ್ನ ಬದುಕಿನ ಗುರಿಯಲ್ಲಿ ನಾನು ಎಲ್ಲಿ ಹೋಗಿ ತಲುಪಬೇಕು ಇದು ಯಾವುದು ನನಗೆ ಗೊತ್ತಿರಲಿಲ್ಲ. ಸುಮ್ಮನೆ ನಾನು ಒಂದು ಪಾಠ ಮಾಡ್ತಿದ್ದೆ, ಯಾರೋ ಕೇಳ್ತಿದ್ರು, ಇಲ್ಲೇನೋ ಜಗಳ ನಡೀತಿತ್ತು, ಇಲ್ಲೇನೋ ಪಡ್ಕೊಳ್ಳೋಕೆ, ಇದೇ ಆಗಿಬಿಟ್ಟಿತ್ತು ನಿಮ್ಮ ಜೀವನ. ಒಂದು ಗುರಿ ಇಟ್ಕೊಳ್ಳಿ ಸರ್, ಇನ್ನೂ ವಯಸ್ಸಿದೆ. ಆ್ಯಂಡ್ ನಿಮ್ಮಂತೆ ಒಂದು ಯೌವನ ಇಲ್ಲದೆ, ನಿಮ್ಮಂತೆ ಒಂದು ಶಕ್ತಿ ಇಲ್ಲದೆ ಎಷ್ಟು ಜನ ಅವ್ರಿಗೆ ಕನಸಿದೆ ಬಟ್ ದೇಹ ಸ್ಪಂದಿಸ್ತಾ ಇಲ್ಲ, ಅಥವಾ ಅವರಲ್ಲಷ್ಟು ತಿಳುವಳಿಕೆ ಇಲ್ಲ. ಬಟ್ ನಿಮ್ಮಲ್ಲಿ ಎಲ್ಲವೂ ಇದೆ, ಯಾಕೆ ವ್ಯರ್ಥ ಮಾಡ್ಕೊಳ್ತೀರಾ? ಹಾಗಾಗಿ ನನಗನ್ಸುತ್ತೆ ಮನುಷ್ಯ ಎಷ್ಟೋ ಸಾರಿ ತನಗಿರೋ ದೌರ್ಬಲ್ಯವನ್ನೇ ತನ್ನ ಶಕ್ತಿ ಎಂದುಕೊಳ್ತಾನೆ. ನೋಡಿ, ಅಹಂಕಾರ ಮನುಷ್ಯನ ಶಕ್ತಿ ಆಗಲಿಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ಮೋಹ ಮನುಷ್ಯನ ಶಕ್ತಿ ಆಗಲಿಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ನಿಮ್ಮ ಶಕ್ತಿ ನಿಮ್ಮ ಶಿಕ್ಷಕನ ಗುಣ, ನಿಮ್ಮ ಶಕ್ತಿ ನಿಮ್ಮೊಳಗಿರೋ ಜ್ಞಾನವೇ ಹೊರತು ಈ ಹುಡುಗಿಯ ಬಗ್ಗೆ ಇರೋ ಮೋಹ ಅಥವಾ ನಿನ್ನ ತಂದೆಯ ಬಗ್ಗೆ ತಮ್ಮನ ಬಗ್ಗೆ ಇರೋ ಭಯ ನಿನ್ನ ಶಕ್ತಿ ಅಲ್ಲ. ಅವೆಲ್ಲ ನಿನ್ನ ದೌರ್ಬಲ್ಯಗಳು. ಈಗ ನಾನೇ ಹುಡುಗಿ ಆ ಹುಡುಗಿ ಪಡ್ಕೊಳ್ಳೋದೇ ನಿನ್ನ ಪಾಲಿನ ಶಕ್ತಿ, ನಿನ್ನ ಪಾಲಿನ ದೊಡ್ಡ ಸಂಕಲ್ಪ, ನಿನ್ನ ಜೀವನದ ದೊಡ್ಡ ಗುರಿ ಎಂದುಕೊಳ್ಳೋದಾದರೆ ನಿನ್ನ ಜೀವನಕ್ಕಿಂತ ಅತ್ಯಂತ ಹೀನವಾದ ಜೀವನ ಇನ್ನೊಂದಿಲ್ಲ. ಯಾಕಂದರೆ ಭಗವಂತ ನಿನಗೆ ಆ ಶಿಕ್ಷಕ ಅಥವಾ ಆ ಗುರುವಿನ ಸ್ಥಾನದಲ್ಲಿ ನಿಂತು ನೀನು ಮುಂದೆ ಹೋಗಪ್ಪ ಅಂತ ಕೊಟ್ಟಿದ್ದಾನೆ ಎಂದಾಗಲೂ ಕೂಡ ನೀನು ಆ ಗುರುವಿನ ಸ್ಥಾನವನ್ನು ಗುರುವಾಗಿ ಉಳಿಸ್ಕೊಳ್ಳಿಲ್ಲ. ನೀನಲ್ಲೊಬ್ಬ ಪ್ರೇಮಿಯಾಗಿ ಚೆಲ್ಲಾಟ ಆಡ್ತಾ ಇದ್ದೆ. ಆ್ಯಂಡ್ ನಿನ್ನ ತಂದೆ ನಿನ್ನ ತಮ್ಮ, ಅವರು ತಂದೆ ತಮ್ಮಂದಿರಲ್ಲ, ನಿನಗೇನೋ ಹೇಳಲಿಕ್ಕೆ ಬರ್ತಾ ಇದ್ದಾರೆ ಅವರು. ಆ್ಯಂಡ್ ಅವರನ್ನು ಒಂದು ಭಾವನಾತ್ಮಕ ಬಂಧನವಾಗಿ ಸಂಬಂಧವಾಗಿ ನೋಡಬೇಡ. ಅವರನ್ನು ನಿನ್ನ ಪಾಲಿಗೆ ನಿನ್ನನ್ನು ಸ್ವಲ್ಪ ಏನೋ ಹೇಳಲಿಕ್ಕೆ ಅವರು ಪ್ರಯತ್ನ ಮಾಡ್ತಿದ್ದಾರೆ, ಬಟ್ ಕ್ರೂರವಾಗಿದ್ದಾರೆ ಅನ್ನೋದೊಂದು ಬಿಟ್ಟರೆ ಅಲ್ಲೇನೋ ಹೇಳ್ತಾ ಇದ್ದಾರೆ ಅವರು. ಈಗ ನೋಡಿ, ಈ ಹುಡುಗಿನೂ ನಾನು ಆಗ್ತೀನಿ ಒತ್ತಾಯ ಮಾಡ್ತಿದ್ದಾಳೆ ಅಂದರೆ ಅಲ್ಲಿ ಮುಗಿದೋಯ್ತಲ್ವಾ? ಈಗ ಒಮ್ಮೆ ಹೀಗಾಯಿತು, ಒಂದು ಕಾಡಿಗೆ ನೀರು ಕುಡಿಯೋಕೆ ಹೋದ ಜಿಂಕೆ ಆ ನೀರಲ್ಲಿ ತನ್ನ ಬಿಂಬವನ್ನು ನೋಡ್ಕೊಳ್ತಂತೆ. ಕೊಂಬುಗಳು ಸುಂದರವಾಗಿ ಏನೋ ಭಾಳ ರಾರಾಜಿಸ್ತಾ ಇದ್ವಂತೆ. ಎಷ್ಟು ಸುಂದರವಾಗಿದ್ದು ಅಂದರೆ ಆ ಕೊಂಬುಗಳನ್ನು ತನ್ನ ಬಿಂಬ ನೋಡ್ಕೊಳ್ತು. ಅದಕ್ಕೇನು ಕನ್ನಡಿ ಸಿಗಲಿಲ್ಲ, ಪಾಪ ನೀರಲ್ಲಿ ಬಿಂಬ ನೋಡ್ಕೊಳ್ತು. ತನ್ನ ಕೊಂಬುಗಳು ಸುಂದರವಾಗಿ ಕಂಡು ಆ ಜಿಂಕೆಗೆ ಗರ್ವ ಬಂತು.
ಎಷ್ಟು ಚೆನ್ನಾಗಿದ್ದಾವೆ ನನ್ನ ಕೊಂಬುಗಳು, ಇದು ನನ್ನ ಶಕ್ತಿ ಅಂತ ಅಂದುಕೊಳ್ತು ಜಿಂಕೆ. ಅದೇ ಒಂಚೂರು ಕೆಳಗಡೆ ನೋಡ್ತು, ಹೊಟ್ಟೆ ದಪ್ಪ, ಕೈಕಾಲು ಸಣ್ಣ. ಥೋ, ಈ ಕೈಕಾಲುಗಳು ಏನಪ್ಪ, ಎಷ್ಟು ಚೆನ್ನಾಗಿರೋ ಕೊಂಬು ಕೊಟ್ಟಿರೋ ಭಗವಂತ, ಈ ಸಣ್ಣ ಕೈಕಾಲು, ಈ ಸಣ್ಣ ಹೊಟ್ಟೆ ಡುಮ್ಮ, ಯಾಕೆ ನನಗೆ ಇಂಥ ದೇಹ ಅಂತ ಅಂದುಕೊಳ್ತು ತನ್ನ ದೇಹವನ್ನು ನೋಡಿ. ಇದ್ದಕ್ಕಿದ್ದ ಹಾಗೆ ಒಬ್ಬ ಬೇಟೆಗಾರ ಕಾಡು ನಾಯಿಗಳನ್ನ ಕರ್ಕೊಂಡು ಬೇಟೆಗೆ ಬರ್ತಾ ಇರೋ ಶಬ್ದ ದೂರದಲ್ಲಿ ಕೇಳಿಸ್ತು ಈ ಜಿಂಕೆಗೆ. ಯಾವಾಗ ಬೇಟೆ ನಾಯಿಗಳು ಬರ್ತಾ ಇದ್ದಾವೆ, ಬೇಟೆಗಾರ ಬರ್ತಾ ಇದ್ದಾನೆ ಅಂತೋ ತಪ್ಪಿಸ್ಕೊಳ್ಬೇಕಲ್ಲ. ಓಡ್ತು 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 ಬಿದ್ದು ಬಿದ್ದು ಓಡ್ತು. ಆ ನಾಯಿಗಳು ಹಿಂದೆನೇ ಅಟ್ಟಾಡ್ಸ್ಕೊಂಬಂದ್ಬಿಟ್ಟು ಓಡ್ತು ಓಡ್ತು ಓಡ್ತು. ಎಷ್ಟು ಓಡ್ತು ಅಂದರೆ, ಒಂದು ಬೇಲಿ ಇತ್ತು, ಒಂದು ದಟ್ಟವಾದ ಬೇಲಿ. ಅದು ನುಗ್ಗಿ ಆ ಕಡೆ ಹೋದರೆ ಆ ನಾಯಿಗಳು ಆ ಕಡೆ ಬರಲಿಕ್ಕೆ ಆಗಲ್ಲ. ಆ ಜಿಂಕೆ ಆ ಬೇಲಿಯನ್ನು ನುಗ್ಲಿಕ್ಕೆ ಹೋಗ್ದು, ಆ ದೇಹ ಎಲ್ಲ ಹೋಗ್ಲಿಕ್ಕೆ ತಯಾರಿತ್ತು. ಆದರೆ ಆ ಕೊಂಬು ಯಾವುದನ್ನು ತನ್ನ ಅಹಂಕಾರ, ತನ್ನ ಅದ್ಭುತ ಅಂದ್ಕೊಂಡಿತ್ತಲ್ಲ, ಆ ಕೊಂಬು ಹೋಯ್ತಾ ಇಲ್ಲ, ಬೇಲಿ ಸಿಗಾಕೊಂಬಿಡ್ತು. ಅಂದರೆ ಈ ಒಂದು 20 ನಿಮಿಷ, ಒಂದು 10 ನಿಮಿಷದ ಮುಂಚೆ ಇದೇ ನನ್ನ ಸಿರಿ, ಇದೇ ನನ್ನ ಹೆಮ್ಮೆ ಅಂದ್ಕೊಂಡಿದ್ದ ಕೊಂಬೆ ಆ ಜಿಂಕೆ ಸಿಗಾಕೊಳ್ಳಿಕ್ಕೆ ಕಾರಣ ಆಯಿತು. ಜಿಂಕೆ ಯಾವ ಕೊಂಬು ಬಿಡಿಸ್ಕೊಳಕ್ಕೆ ಹೋಯ್ತತೆ, ಆ ಬೇಲಿ ಸಿಗಾಕೊಂಡು ಬರ್ತಾ ಇಲ್ಲ. ಅಷ್ಟೊತ್ತಿಗೆ ನಾಯಿಗಳು ಬಂದು ಆ ಜಿಂಕೆಯನ್ನು ಕೊಂದಾಕ್ದು, ಬೇಟೆಗಾರನಿಗೆ ಒಪ್ಪಿಸ್ದು. ಅಂದರೆ ಆ ಜಿಂಕೆ ಅಂದ್ಕೊಳ್ತು, ನನ್ನ ಕೊಂಬು ಭಗವಂತ ನನಗೆ ಕೊಟ್ಟಿರೋ ವರ, ಇದೇ ನನ್ನ ಶಕ್ತಿ ಅಂತ. ಬಟ್ ಅದೇ ಅದರ ಸಾವಿಗೆ ಕಾರಣ ಆಯಿತು, ಆ ಬೇಲಿಗೆ ಸಿಗಾಕೊಂಡು. ಎಷ್ಟೋ ಸಾರಿ ಮನುಷ್ಯ ತನ್ನ ಅಹಂಕಾರವನ್ನೇ ತನ್ನ ಪ್ರತಿಮೆ, ತನ್ನ ಕಿರೀಟ ಅಂದ್ಕೊಂಡಿರ್ತಾನಂತೆ. ಆದರೆ ಅವನು ಮಣ್ಣಾಗಲಿಕ್ಕೆ ಅದೇ ಕಾರಣ ಆಗುತ್ತಂತೆ ಮುಂದೊಂದು ದಿನ. ಇವತ್ತು ನೀವಾಗಲಿ ಯೋಚನೆ ಮಾಡಿ, ನನ್ನ ಪಾಲಿಗೆ ಇದು ಸಿಕ್ಕರೆ, ಇವಳು ಸರಿ ಹೋದರೆ, ಇವನು ಹಿಂಗಾದರೆ ಇದು ನನ್ನ ಪಾಲಿಗೆ ಅದ್ಭುತ ಅಂತ ನಾವು ಅಂದ್ಕೊಂಡಿರ್ತೀವಿ. ನೋಡಿ, ಇವತ್ತು ಈ ನಿಮ್ಮ ದುಃಖಕ್ಕೆ ಅದೇ ಕಾರಣ ಆಯಿತು. ಎಂಥ ವಿಪರ್ಯಾಸ ಇದು! ಅಂದರೆ ಯಾವುದಕ್ಕೋಸ್ಕರ ಯಾವುದು ಸಿಕ್ಕರೆ ನನಗೆ ಅದ್ಭುತ ಸಂತೋಷ ಅಂತ ನೀವು ಭಾವಿಸ್ತಾ ಇದ್ರೋ, ಅದೇ ವಿಚಾರದಲ್ಲಿ ನೀವು ಇವತ್ತು ಸಾಯೋ ನಿರ್ಧಾರ ಮಾಡುವಷ್ಟು ಹೊರಟಿದ್ದೀರಾ. ಇದು ಹೆಂಗಾಯಿತು ಅಂದರೆ, ನಮ್ಮ ಶತ್ರುಗಳು ನಮಗೆ ತೊಂದರೆ ಕೊಟ್ಟರೆ ಅದಕ್ಕೊಂದು ಅರ್ಥ ಇದೆ ಸರ್. ಶತ್ರುತ್ವ ಅನ್ನೋದು ಒಂದು ಅರ್ಥ ಇದೆ. ಈ ನಮ್ಮ ಜೊತೆ ಇದ್ದವರೇ, ನಮ್ಮ ಒಡಹುಟ್ಟಿದವರೇ ಅಥವಾ ನಮ್ಮ ಜೊತೆ ಕೆಲಸ ಮಾಡಿದವರೇ ನಮಗೆ ಕಣ್ಣೀರು ಹಾಕ್ಸ್ಬಿಟ್ರೆ ಅದನ್ನೇನು ಅನ್ಬೇಕು ನಾವು? ಶತ್ರುತ್ವ ಅನ್ಬೇಕು, ಮಿತ್ರತ್ವ ಅನ್ಬೇಕಾ? ನಾನು ನಿಮಗೆ ಹೇಳ್ತಾ ಇರೋದು, ಈ ಸಮಯದಲ್ಲಿ ನಿಮ್ಮ ಜೀವನ, ನಿಮ್ಮ ಆತ್ಮ, ನಿಮ್ಮ ದೇಹ, ನಿಮ್ಮ ತಾಯಿ, ನಿಮ್ಮ ತಂದೆ ಅಥವಾ ಈ ಪ್ರಕೃತಿ ನಿಮಗೆ ಕೊಟ್ಟಿರೋ ವರ, ನಿನ್ನ ತಾಯಿ ಆಕೆಯ ಮಾಂಸವನ್ನೆಲ್ಲ ಒಟ್ಟು ಮಾಡಿ ನಿನ್ನನ್ನು ಈ ಜಗತ್ತಿಗೆ ತಂದಿದ್ದಾಳೆ. ಅವಳಿದಲ್ಲೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಆಕೆ ಕೊಟ್ಟಿರೋ ಈ ದೇಹ ಅನ್ನೋ ಈ ಅದ್ಭುತವನ್ನು ಇಲ್ಲಿ ಯಾರಿಗೋಸ್ಕರನೂ ನೀನು ಕಳ್ಕೊಳ್ತೀಯ ಅನ್ನೋದಾದರೆ ನನಗನ್ಸುತ್ತಪ್ಪ, ಇದು ಭಾಳ ದೊಡ್ಡ ತಪ್ಪು. ಒರೆಸ್ಕೊ, ನೀನು ಅಳು, ನಾನು ಬೇಡ ಅಂತ ಹೇಳಲ್ಲ. ಆದರೆ ಅವಳು ಸಿಕ್ತಿಲ್ಲ ಅಂತ ಸಾಯೋದಾಗಲಿ, ಅಥವಾ ನನ್ನ ಅಪ್ಪ ನನ್ನ ತಮ್ಮ ನಾನು ಹೊಡಿತಾರೆ ಅಂತ ಸಾಯೋದಾಗಲಿ, ಇವರೆಲ್ಲರನ್ನು ಬಿಟ್ಟು ಹೋಗಿ ನಿನ್ನ ಜೀವನ ಕಟ್ಕೊಳ್ಳೋದು ನಿನಗೆ ಗೊತ್ತು, ಅಥವಾ ಇವರು ಎದುರೇ ಇಲ್ಲೇ ನಿಂತು ಗೆಲ್ಲೋದು ನಿನಗೆ ಗೊತ್ತು. ಅಬ್ಬಬ್ಬ ಅಂದರೆ ಆ ಶಾಲೆಯಿಂದ ತೆಗೆದು ಹಾಕಬಹುದು, ಅಬ್ಬಬ್ಬ ಅಂದರೆ ನಿನ್ನ ಮನೆಯಿಂದ ಆಚೆ ಹಾಕಬಹುದು, ಅಬ್ಬಬ್ಬ ಅಂದರೆ ಈ ಹುಡುಗಿ ಬಿಟ್ಟು ಹೋಗ್ಬೋದು. ಆದರೆ ನೀನೊಬ್ಬ ಮನುಷ್ಯನಾಗಿ, ನೀನೊಂದು ದೇಹವಾಗಿ, ನೀನೊಂದು ಅರಿವಿರುವ ಆತ್ಮವಾಗಿ ನೀನಿನ್ನೂ ಜೀವಂತವಾಗಿದ್ದೀಯ. ನೀನು ಮನಸ್ಸು ಮಾಡಿದ್ರೆ ಎಲ್ಲೋ ಹೋಗಿ ಚಿಕ್ಕ ಪುಟ್ಟ ಕೆಲಸ ಮಾಡಿ ಬೇಕಾದ್ದನ್ನು ದುಡಿದು ಬೇಕಾದ್ದನ್ನು ಸಂಪಾದಿಸಿ ಬೇಕಾದಂಗೆ ಜೀವನ ಮಾಡ್ಬೋದು. ನೀನು ಬದುಕಿರಬೇಕಷ್ಟೇ. ಯಾಕಂದರೆ ಈ ರಾತ್ರಿಯ ಈ ದುಃಖ ನಿನಗೇನು ಅನಿಸ್ಬಿಡುತ್ತೆ, ಅಯ್ಯೋ ಇದು ಸರಿ ಹೋಗಲ್ಲ, ಏನು ಮುಗೀತು ನನ್ನ ಬದುಕು ಅಂದರೆ. ಈ ಆಚೆ ಕತ್ಲು ಕಾಣ್ತಾ ಇದೆ, ಎಲ್ಲ ಕಡೆ ಒಂಥರ ನೆಗೆಟಿವ್ ಅಂಶಗಳು ಕಾಣ್ತಾ ಇದ್ದಾವೆ. ಮಲಗಿದ್ದೀಯಾ, ನನ್ನ ಬದುಕು ಮುಗೀತು ಅನಿಸ್ತಾ ಇದೆ, ಎಲ್ಲರೂ ನನ್ನ ಕೈ ಬಿಟ್ಟು ಹೋದರು, ಅವಳೇ ಹೋದ್ಲು, ಇನ್ಮೇಲೆ ಯಾಕೆ ನನ್ನ ಜೀವನ ಅಂತ ಅನಿಸ್ತಾ ಇದೆ. ಒಂಚೂರು ಬೆಳಗಾಗೋವರೆಗೂ ತಡಿ, ಸೂರ್ಯ ಬರ್ತಾನೆ, ಮತ್ತೆ ಬೆಳಕು ಬರುತ್ತೆ, ಮತ್ತೆ ನಿನಗನ್ಸುತ್ತೆ ಅರೆ ಇಷ್ಟು ಚೆನ್ನಾಗಿರೋ ಜಗತ್ತನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗಬೇಕು ಸತ್ತು, ಇವ್ರಿಗೋಸ್ಕರ ನಾನು ರಾತ್ರಿನೇ ಸತ್ತು ಹೋಗ್ಬಿಡ್ತಿದ್ನಲ್ಲ. ಅಂದರೆ ಎಷ್ಟೋ ಜನ ಬೆಳಗ್ಗೆವರೆಗೂ ಕಾದರೆ ಬದಲಾಗ್ಲಿಕ್ಕೆ ಅವಕಾಶ ಇರುತ್ತಂತೆ, ಬಟ್ ಅವ್ರು ರಾತ್ರಿನೇ ಏನೋ ಮಾಡ್ಕೊಂಡ್ಬಿಡ್ತಾರಂತೆ. ಯಾಕಂದರೆ ಅವ್ರಿಗೆ ಒಂದು ಮಾರ್ಗದರ್ಶನ ಹೇಳಿ ಅವರನ್ನು ಬದುಕಿಸೋದಕ್ಕೆ ಯಾರೋ ಒಬ್ರು ಇರಲಿಲ್ಲ ಪಾಪ. ಹಾಗಾಗಿ ಈ ಸಮಯದಲ್ಲಿ ನಾನು ಗೊತ್ತಿಲ್ಲ ಭಗವಂತ ಯಾವ ಕಾರಣಕ್ಕೆ ನಿಮ್ಮ ಹತ್ರ ಮಾತಾಡಿಸ್ತಿದ್ದಾನೋ. ನನಗನ್ಸುತ್ತೆ ನೀವು 4 ಜನ ಒಳ್ಳೆಯ
ಧರ್ಮವಂತರನ್ನು, ಒಳ್ಳೆಯ ವಿದ್ಯಾರ್ಥಿಗಳನ್ನು ಒಟ್ಟಾಕೋ ಒಬ್ಬ ಶಿಕ್ಷಕನಾಗಿ ನಿಮ್ಮ ಉಳಿವು ನೀವು ಬದುಕಿರುವುದು ಬಹಳ ಮುಖ್ಯ ಅಂತ ನನಗನ್ನಿಸುತ್ತೆ. ಯೋಚನೆ ಮಾಡಬೇಡಿ, ನಿಮ್ಮ ದುಃಖ ಶಾಶ್ವತವಲ್ಲ. ನೀವು ಮನಸ್ಸು ಮಾಡಿದ್ರೆ ಖಂಡಿತ ನಿಮ್ಮ ಬದುಕನ್ನು ಇನ್ನಷ್ಟು ಅದ್ಭುತವಾಗಿ ಕಟ್ಕೊಳ್ಬೋದು. ಬಿಡಿ, ನಾನು ಹೇಳಿದಂಗೆ ವಾಕ್ ಮಾಡಿ, ಎದ್ದು ವಾಕ್ ಮಾಡಿ, ಸಾಧ್ಯವಾದರೆ ತಣ್ಣೀರಲ್ಲಿ ಸ್ನಾನ ಮಾಡಿ, ಆ್ಯಂಡ್ ಇಷ್ಟವಾಗಿರೋ ಹಾಡು ಕೇಳಿ. ಆ್ಯಂಡ್ ಇವರು ಎಲ್ಲರೂ ನನ್ನನ್ನು ಆಚೆ ಹಾಕಿದ್ರೂ ಕೂಡ ನಾನು ಬದುಕ್ತೀನಿ, ಬದುಕು ತೋರಿಸ್ತೀನಿ ಅನ್ನೋ ಭಾವನೆಯಲ್ಲಿ ನೀವು ನಿಮ್ಮ ಬದುಕನ್ನು ಬದುಕಿ ನೋಡಿ. ನಾನಿಲ್ಲಿ ಅಣ್ಣನ್ನು ತಮ್ಮನ್ನು ಹೊಡೆಯಿರಿ, ಚಚ್ಚಿರಿ, ಏನೋ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ನಾನು ನಿಮ್ಮಲ್ಲಿ ಅಹಿಂಸೆಯನ್ನು ತುಂಬುವುದರ ಜೊತೆಗೆ, ನೆಮ್ಮದಿಯನ್ನು ತುಂಬುವುದರ ಜೊತೆಗೆ ಶಾಂತತೆಯನ್ನು ಕೂಡ ತುಂಬುತ್ತಾ ಇದ್ದೀನಿ. ಯಾಕಂದರೆ ಅಹಿಂಸೆ, ಶಾಂತತೆ ಇವು ದೌರ್ಬಲ್ಯ ಅಲ್ಲ, ಕೈಲಾಗದವನು ಅಂತ ಅಲ್ಲ. ಒಬ್ಬ ಅಯೋಗ್ಯನಿಗೂ ಒಬ್ಬ ಯೋಗ್ಯನಿಗೂ ಶಕ್ತಿಯ ಮೂಲಕ ಜಗತ್ತನ್ನು ಗೆಲ್ತೀನಿ ಅಂತ ಹೋದವನಿಗೂ, ತಾಳ್ಮೆಯಿಂದ ಜಗತ್ತಿನ ಗೆಲ್ತೀನಿ ಅಂತ ಹೋದವನಿಗೂ ಇರೋ ಒಂದು ಚಿಕ್ಕ ವ್ಯತ್ಯಾಸ, ಅದು ಒಂದೇ ವ್ಯತ್ಯಾಸ. ಈ ಜಗತ್ತಲ್ಲಿ ಯಾರೊಬ್ಬರು ಮೋಸ ಮಾಡಿದ್ರು, ಯಾರೇ ಬಿಟ್ಟು ಹೋದರು, ಯಾವಳೇ ಬಿಟ್ಟು ಹೋದರು, ನನ್ನ ಜೀವನಕ್ಕಿಂತ ದೊಡ್ಡದಲ್ಲ ಅಂತ ಯಾವಾಗ ಯಾವ ವ್ಯಕ್ತಿ, ಯಾವನು ಯಾವಳು ನಿರ್ಧಾರ ಮಾಡ್ತಾನೆ, ಅವನು ಎಂದಿಗೂ ಕೂಡ ಸೋಲೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಸೋಲು ಅನ್ನುವಂಥದ್ದು ಈ ಜಗತ್ತಲ್ಲಿ ಇಲ್ಲವೇ ಇಲ್ಲ. ಹಾಗೆ ನೋಡಿದ್ರೆ ಯಾವುದು ಸೋಲು? ಈಗ ಸೋಲು ಅಂದರೆ ಏನು? ಯಾವುದು ಶಾಶ್ವತವಾಗಿ ಇನ್ನೆಂದೂ ಮೇಲೆದ್ದೇಳಲು ಸಾಧ್ಯವಿಲ್ಲವೋ, ಮತ್ತೆಂದೂ ಗೆಲ್ಲಲು ಸಾಧ್ಯವಿಲ್ಲವೋ ಅದು ಸೋಲು. ಆದರೆ ನಿಮ್ಮ ಜೀವನ ಹಾಗಲ್ಲ. ಇವತ್ತು ನೀವು ಸೋತಿದ್ದೀರಾ, ಈ ವರ್ಷ ನೀವು ಸೋತಿದ್ದೀರಾ, ಮುಂದಿನ ವರ್ಷ ಗೆಲ್ತೀರಾ. ಅದು ಹೇಗೆ ಸೋಲಾಯಿತು? ಯಾವುದೋ ಒಂದು ಶಾಶ್ವತವಾಗಿ ಅದು ಹಾಗೆ ಉಳ್ಕೊಂಡ್ರೆ ಅದೊಂದು ಸೋಲು ಅಂತ ಕರಿಬೋದು. ನಾಳೆ ನೀವು ಗೆಲ್ತೀರಾ, ಈ ವರ್ಷ ಸೋತಿದ್ದೀರಾ, ನಾಳೆ ಮುಂದಿನ ವರ್ಷ ಗೆಲ್ತೀರಾ. ಈ ದಿನ ಗೆದ್ದಿದ್ದೀರಾ, ನಾಳೆ ಸೋಲ್ತೀರಾ. ಇಲ್ಲಿ ಗೆಲುವು ಸೋಲು ಅನ್ನುವಂಥದ್ದು ಖಂಡಿತ ಈ ಜಗತ್ತಲ್ಲಿ ಇಲ್ಲವೇ ಇಲ್ಲ. ಅದಿರೋದು ನಮ್ಮ ದೃಷ್ಟಿಕೋನಗಳಲ್ಲಿ, ನಮ್ಮ ಮನಸ್ಥಿತಿಗಳಲ್ಲಿ. ನಾವು ಅಂದುಕೊಂಡಿದ್ದೀವಿ ನಾನು ಸೋತೆ, ನಾವು ಅಂದುಕೊಂಡಿದ್ದೀವಿ ನಾನು ಗೆದ್ದೆ. ಅರೆ, ಯಾವ ಗೆಲುವು ಯಾವ ಸೋಲು? ಯಾರು ಸೋಲು ಗೆಲುವಿಗೋಸ್ಕರ ಒದ್ದಾಡ್ತಾನೆ ಅವನು ನಿಜವಾಗಲೂ ಒಳ್ಳೆಯ ಬದುಕನ್ನು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಸುಮ್ಮನೆ ಈ ಜಗತ್ತಿಗೆ ಬಂದಿರೋ ಒಂದು ಮನುಷ್ಯ ಪ್ರಾಣಿಯಾಗಿ ಸುಮ್ಮನೆ ನನ್ನ ಜೀವನವನ್ನು ನಾನು ಬದುಕು ಹೋಗಲಿಕ್ಕೆ ಯಾಕೆ ಇಷ್ಟೊಂದು ಮಾಡ್ತಿದ್ದೀನಿ? ಸುಮ್ಮನೆ ಬದುಕಿ, ನಿಮ್ಗೆ ಒಳ್ಳೆಯದಾಗುತ್ತೆ. ನೀವು ಸೋಲಬಾರ್ದು, ನೀವು ಸಾಯಬಾರ್ದು. ನಿಮ್ಮ ಪ್ರೀತಿ ತಪ್ಪು ಕೆಟ್ಟದ್ದು ಅಂತ ನಾನು ಹೇಳ್ತಾ ಇಲ್ಲ. ಯಾವುದು ನಮ್ಮ ಪಾಲಿಗೆ ಸಿಗಲಿಲ್ವೋ, ಯಾವುದು ನಮಗೆ ಲಭ್ಯವಾಗಲಿಲ್ವೋ, ಯಾವುದು ನಮ್ಮಂತೆ ಇಲ್ವೋ ಬಿಟ್ಬಿಡ್ಬೇಕು ಅದನ್ನು. ಇಲ್ಲ, ನೀನು ಖಾಲಿ ಬೀಳ್ತೀನಿ ಕಣೆ, ನನ್ನನ್ನು ಮದುವೆ ಆಗಿ ನೀನು ಖಾಲಿ ಬೀಳ್ತೀನಿ, ನಾನು ನಿನ್ನನ್ನು ಸೇವಕನಾಗಿರ್ತೀನಿ, ಈ ಮಟ್ಟಿಗೆ ಹೋಗಬಾರ್ದು ಪ್ರೀತಿಗಳು. ಓಕೆ, ನಿಮಗೆ ಒಳ್ಳೆಯದಾಗಲಿ. ನಾನು ಖಂಡಿತ ನಿಮ್ಮ ಜೊತೆ ಮತ್ತೆ ಮಾತಾಡ್ತೀನಿ. ನೀವು ಬದುಕಿರಬೇಕು. ನೀವು ಅದೇನು ಮಾಡ್ತಿರೋ ಗೊತ್ತಿಲ್ಲ. ಸ್ವಲ್ಪ ಈ ಡಿಪ್ರೆಷನಿಂದ ಬರಲಿಕ್ಕೆ ಮೂಲಭೂತವಾಗಿ ಬೆಳಗ್ಗೆ ಬೇಗ ಎದ್ದು ಹೇಳೋದು, ತಣ್ಣೀರು ಸ್ನಾನ ಮಾಡೋದು, ವಾಕ್ ಹೋಗೋದು, ಆದಷ್ಟು ನಿಮಗೆ ಇಷ್ಟವಾಗಿರೋ ವಿಡಿಯೋನು, ಮಾತುಗಳನ್ನು, ನಿಮಗೆ ಇಷ್ಟವಾಗಿರೋ ದೇವರನ್ನು ಸ್ತುತಿಸ್ತಾ ಸ್ವಲ್ಪ ಹೊತ್ತು ಧ್ಯಾನದ ಸ್ಥಿತಿಯಲ್ಲಿ ಕೂತ್ಕೊಳ್ಳೋದು. ನೀವು ಆ ದಿನ ಕೆಲಸ ಮಾಡದೇ ಇದ್ರೂ ಪರವಾಗಿಲ್ಲ. ಹೊಸ ಹೊಸ ಹಾಡುಗಳನ್ನು ಕೇಳಿ, ಹೊಸ ಹೊಸ ಸಿನಿಮಾ ನೋಡಿ, ಹೊಸ ಹೊಸದನ್ನು ಓದಿ. ಅದಕ್ಕೂ ಮೀರಿ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಬಲವಾಗಿ ಅಚ್ಚೊತ್ತಿರಬೇಕಾದ ವಿಚಾರ ಏನಂದರೆ, ನನ್ನ ಜೀವನ ದೊಡ್ಡದು, ನಾನು ಸಾಯ್ಲಿಕ್ಕೆ ತಯಾರಿಲ್ಲ, ಒಂಚೂರು ದುಃಖ ಇದೆ, ಅದರಿಂದ ಆಚೆ ಬರ್ತೀನಿ, ಹಿಂಗೆ ಅಂದುಕೊಂಡು ನೀವು ಜೀವನ ಮಾಡಬೇಕೇ ಹೊರತು ಅಯ್ಯೋ ಡಿಪ್ರೆಷನ್ನು ಇನ್ನೆಂದೂ ಹೊರಗಡೆ ಬರಲಿಕ್ಕೆ ಆಗೋದಿಲ್ಲ ಅನ್ನೋ ಮಟ್ಟಿಗೆ ನೀವು ಆಗಬಾರ್ದು. ಖಂಡಿತ ನಿಮ್ಮಿಂದ ಸಾಧ್ಯ. ನೀವು ಹೊರಗಡೆ ಬಂದೇ ಬರ್ತೀರ. ನಾವು ನಿಮ್ಮ ಜೊತೆ ಇದ್ದೀವಿ. ಪಾಪ ಎಷ್ಟೋ ಜನ ಒಂದು ಸರಿಯಾದ ಮಾರ್ಗದರ್ಶನ ಇಲ್ಲದೇನೆ ಸತ್ತು ಹೋಗ್ಬಿಟ್ರು. ಏನು ಮಾಡೋದು? ಅಂತ ಎಲ್ಲ ಜೀವಗಳಿಗೂ ನಾನು ಪ್ರಾರ್ಥನೆ ಮಾಡೋದಿಷ್ಟೇ, ನಿಮ್ಮೆಲ್ಲ ಇವತ್ತಿನ ಸೋಲುಗಳು, ಇವತ್ತಿನ ಅವಮಾನಗಳು, ಇವತ್ತು ನಿಮಗಾಗಿರೋ ಮೋಸ, ಇವತ್ತು ನಿಮಗಾಗಿರೋ ಈ ನಿರಾಸೆ, ಈ ಹಿನ್ನಡೆ, ಇದು ಯಾವುದೂ ಕೂಡ ನಿಮ್ಮನ್ನು ಹಾಳು ಮಾಡಲಿಕ್ಕೆ ಬಂದಿಲ್ಲ.
ಒಂದು ಗರಗಸಕ್ಕೋ ಒಂದು ಕೊಡಲಿಗೋ ಅದನ್ನು ಆ ಕೊಡಲಿಯನ್ನು ಬಳಸೋನು ಗರಗಸವನ್ನು ಬಳಸೋನು ಅರಿತಾ ಇದ್ದಾನೆ. ಗರಗಸ ಒಂದು ಏನು ಅರ ತಗೊಂಡು ಅದನ್ನು ಚೂಪ್ ಮಾಡ್ತಿದ್ದಾನೆ, ಏನು ಆ ಕಡೆ ಈ ಕಡೆ ಆಡಿಸ್ತಾ ಇದ್ದಾನೆ ಅಂದರೆ ಅದನ್ನು ಮುರಿದು ಹಾಕಬೇಕು ಅಂತಲೋ ಅಥವಾ ಅದು ಸರಿ ಇಲ್ಲ ಅಂತಲೋ ಅಲ್ಲ, ಅದನ್ನು ಚೂಪು ಮಾಡಬೇಕು. ಅಂದರೆ ನೀವು ಹೆಚ್ಚು ಚೂಪಾದಷ್ಟು ನಿಮ್ಮಿಂದ ಕೆಲಸಗಳು ಬೇಗ ಆಗುತ್ತವೆ, ಹೆಚ್ಚು ಚೂಪಾದಷ್ಟು ನೀವು ಬದುಕಲ್ಲಿ ಬೇಗ ಬೇಗ ಗೆಲ್ತಾ ಹೋಗ್ತೀರಾ. ಒಬ್ಬ ಶಿಲ್ಪಿ ಒಂದು ಕಲ್ಲನ್ನು ಉಳಿಯಲ್ಲಿ ಕೆತ್ತುತ್ತಾ ಇದ್ದಾನೆ ಅಂದರೆ ಆ ಕಲ್ಲಿನ ಮೇಲೆ ಸಿಟ್ಟು ಅಂತಲೋ ಅಥವಾ ಉಳಿ ಕಂಡ್ರೆ ಇಷ್ಟ ಇಲ್ಲ, ಆ ಕಲ್ಲು ಕಂಡ್ರೆ ಇಷ್ಟ ಇಲ್ಲ ಅಂತಲೋ ಅಲ್ಲ. ಅದು ಪೂಜೆಗೆ ಯೋಗ್ಯವಾಗಬೇಕಂದ್ರೆ ಅದು ಪೆಟ್ಟು ತಿನ್ನಲೇಬೇಕು. ಸಾಯೋ ನಿರ್ಧಾರದಿಂದ ಆಚೆ ಬಂದು ನಿಮ್ಮನ್ನು ಪ್ರೀತಿ ಮಾಡುವ ಜನರು ಖಂಡಿತ ಈ ಜಗತ್ತಲ್ಲಿದ್ದಾರೆ. ಅಂಥವರನ್ನು ಹುಡುಕಿ, ಅಂಥವರ ಸಹವಾಸ ಮಾಡಿ, ಅಂಥವ್ರಿಗೋಸ್ಕರ ಬದುಕಿ. ಗೊತ್ತಿಲ್ಲ, ನೀವು ಸಾಯ್ತೀನಿ ಅಂತ ಹೋದ ತಕ್ಷಣ ಸಾಯ್ಲಿಕ್ಕಾಗಲ್ಲ, ಅಥವಾ ನಾನು ಸಾಯಲೇಬಾರ್ದು ಅಂದ್ಕೊಂಡ ತಕ್ಷಣ ಸಾವು ಬರಲ್ಲ ಅಂತಲ್ವಲ್ಲ. ಅದು ಯಾವಾಗ ಬರಬೇಕೋ ಅದು ಬಂದೇ ಬರುತ್ತೆ. ಮೂರ್ತ ಇಡಲಾಗದ ಅಥವಾ ಯೋಚಿಸಲಾಗದ ಕೆಲವು ವಿಚಾರಗಳಲ್ಲಿ ಸಾವು ಕೂಡ ಒಂದೇ. ರೋಗ, ಮುಪ್ಪು, ಸಾವು ಇದರಿಂದ ಯಾರೂ ತಪ್ಪಿಸ್ಕೊಳ್ಳಿಕ್ಕಾಗಲ್ಲ. ಆದರೆ ಅವೆಲ್ಲ ಅದಾಗಿ ಬರಬೇಕೆ ಹೊರತು ನಾವಾಗೇ ಬರೆಸ್ಕೊಳ್ಳೋ ಥರ ಕೆಟ್ಟ ಮಾರ್ಗ ಹಿಡಿಬಾರ್ದು. ಜಗತ್ತು ಬದಲಾಗ್ತಾ ಇದೆ. ಆ್ಯಂಡ್ ನೀವು ಕೂಡ ನಿಮ್ಮ ಸೋಲುಗಳನ್ನು, ಯಾರೋ ಬಿಟ್ಟು ಹೋದರು, ಯಾರೋ ಕೈ ಕೊಟ್ಟರು, ಅವಳು ಬೇರೆಯವ್ನ ಮದುವೆ ಆಗುತ್ತವಳೆ, ಈ ಪರಿಸ್ಥಿತಿಗೆ ಯಾರು ಕಾರಣ? ನಿಮ್ಮ ನಿರ್ಧಾರಗಳೇ ಕಾರಣ. ವಾಟ್ ಎವರ್ ಇಟ್ ಈಸ್, ನಿಮಗೆ ನಿಮ್ಮ ಬದುಕನ್ನು ಕಟ್ಟಿಕೊಳ್ಳೋ ಶಕ್ತಿ ಭಗವಂತ ಖಂಡಿತ ಕೊಟ್ಟಿದ್ದಾನೆ. ಯೋಚನೆ ಮಾಡಬೇಡಿ. ನಿಮಗೊಳ್ಳೆಯದಾಗಲಿ.